ಎಷ್ಟಪ್ಪ ದಿನ ಹಮಲಿ ಕೂಲಿ? ನಂದು 10 ರೂಪಾಯಿ ಅಷ್ಟೇ. ತೆಗೆದುಕೋ, 20 ರೂಪಾಯಿ ಇದೆ. ಬೇಡ ಸರ್, ನನ್ನ ದುಡಿಮೆ 10 ರೂಪಾಯಿ ಅಷ್ಟೇ ಕೊಡಿ ಸರ್. ಪರವಾಗಿಲ್ಲಪ್ಪ, ನನ್ನ ಕಡೆ ಚೇಂಜ್ ಇಲ್ಲ, ತೆಗೆದುಕೊಂಡು ಹೋಗು. ಆಯ್ತು ಸರ್, ನಮಸ್ಕಾರ. ಸುವರ್ಣ, ಸುವರ್ಣ, ಅಣ್ಣ, ಅತ್ತಿಗೆ. ಓಹೋ, ಮನೆಯಲ್ಲಿ ಯಾರು ಇಲ್ಲ ಅಂತ ಕಾಣುತ್ತೆ. ಎಲ್ಲರೂ ಎಲ್ಲಿಗೂ ಹೋಗಿರಬಹುದು. ಯಾರವರು ಪರಿಚಯ ಇಲ್ಲದೆ ಮನೆಯಲ್ಲಿ ಬಂದು ಇಲ್ಲದ ಅವಸರ ತಿಕ್ಕೋಗೋನು? ಓಹೋ, ಹಳೆಯ ಪ್ರೇಯಸಿಯರು ಹುಡುಕಿ ಬಂದ ಪ್ರೇಮ ಶೇಖರ. ಕೇಳಿಲಿವೆ ನಿನ್ನ ಅಣ್ಣನ ಸಂಸಾರ ಕತೆ? ಇಲ್ಲ ಮಾವ, ಏನಾಯ್ತು ನಮ್ಮ ಅಣ್ಣನ ಸಂಸಾರ? ನೋಡು, ನೀನು ಹೋದ ದಿನವೇ ನಿನ್ನ ಅತ್ತಿಗೆ ಓಡಿ ಹೋಗಿ ಆ ಬಡ ಬಿಕ್ಕರಿ ಕೃಷ್ಣ ಮನೆ ಸೇರಿದ್ದಾಳೆ. ಅವನ ಸೂಳಿಯಾಗಿ ಸಂಸಾರ ನಡೆಸ್ತಿದ್ದಾಳೆ. ಅದನ್ನೇ ಮನಸ್ಸಿಗೆ ಪರಿಣಾಮ ಮಾಡಿಕೊಂಡು ನಿನ್ನ ಅಣ್ಣ ಹುಚ್ಚನಾಗಿ ತಿರುಗುತ್ತಿದ್ದಾನೆ. ಇನ್ನು ನಿನ್ನ ಮುದ್ದಿನ ತಂಗಿ ನನ್ನ ಹೆಂಡತಿ ಡೆಲಿವರಿ ಸಮಯದಲ್ಲಿ ಕೂಸು ಮತ್ತು ಬಾಣತಿ ಇಬ್ಬರು ಅಸುನೀಗಿದರು. ಕೇಳಿದ್ಯಾ ಈ ಮನೆಯ ದುರಂತ ಕಥೆಯನ್ನು? ಕೊನೆಗೂ ನಿನ್ನ ನನಗೆ ಮುಖ ತೋರಿಸಬಾರದು, ಅವನ ಕೈಯಿಂದ ಚಿತ ಸಂಸ್ಕಾರವಾಗಬಾರದು ಅಂತ ನಿನಗಾಗಿ ತಂದ ಸೀರೆ ಹೂಬಳಿ ನಿನಗೆ ಮುಡಿಸಿ ದೇವರಿಗೆ ತಂಗಿ ಎಂಬ ವಾತ್ಸಲ್ಯದ ಕಣ್ಣಿನ ಪ್ರೀತಿ ಕಳೆದುಕೊಳ್ಳಬೇಕೆಂದು ಬಂದ ಈ ನಿನ್ನ ನನಗೆ ಕಾಣದಂತೆ ಮರೆಯದೆ. ನನ್ನ ಬಂಗಾರದಂತ ತಂಗಿ ಬಾಳೆಲ್ಲವೂ ನಗೆ ಮಾಡಗಲಿ, ಸುಖ ಸಂತೋಷ ತುಂಬಿ ಮನ ನಲಿದಾಡಲಿ, ಬಾಳಾಗಲಿ ದೈವ ತಂದಂತವರ ನೀನು ಈ ಅಣ್ಣಗಿರುಡು, ದೈವ ತಂದಂತವರ ನೀನು ಈ ಅಣ್ಣಗಿರುಡು. ನನ್ನ ಬಂಗಾರ ನನ್ನ ಬಂಗಾರದಂತ ತಂಗಿ ಬಾಳೆಲ್ಲವೂ ನಗೆ ಮಾಡಗಲಿ. ಮಮತೆಯಿಂದ ಮನೆಗೆ ಬಂದ ಈ ಸೋಮಶೇಖರ್ ನಮ್ಮ ಮನಸ್ಸಿನ ಮೇಲೆ ಸಿಡಿಲಿನ ಆಘಾತ ನೀಡಿದೆಯ. ನಿನಗೆ ತಂದ ಹೂ ನಿನ್ನ ಸಮಾಧಿಗೆ ಅರ್ಪಿಸುವಂತಾಯಿತು. ಎಲ್ಲ ಬಡ ಅಭಿಕಾರಿ ಕೃಷ್ಣ, ಉಂಡ ಮನೆಗೆ 2 ಬಗೆದೆಯಾ? ಅದಕ್ಕಾಗಿ ನೀನು ಇಷ್ಟು ದಿನ ಕಾಗದ ಬರೆಯಲಿ. ಈಗ ತಿಳಿಯಿತು ನಿನ್ನ ಸಂಚು. ನನ್ನತ್ತಿಗೆ ಕೊಟ್ಟ ಮಾತಿಗೆ ತಪ್ಪಿ ಆ ಬಡ ಅಭಿಕಾರಿಯ ಮನೆ ಸೇರುವಳು. ಕೃಷ್ಣ, ಈ ಸೋಮಶೇಖರನ ಸಿಡಿಲಿನ ಜ್ವಾಲೆಯಿಂದ ನಿನ್ನನ್ನೂ ಸುಡದೆ ಬಿಡಲಾರೆ. ಇದೋ ಬಂದೆ ನಿನ್ನ ಹಿಂದೆ. ನೋ ಬೀಸುತ್ತಿರುವ ಬಲೆಯಲ್ಲಿ ಎಲ್ಲವೂ ಮಾನವ ಪ್ರಾಣಿಗಳನ್ನ ಆಸೆ ಹೊಂದಲೇ. ಆಸೆ ಹೊತ್ತ ಅವಸರದಲ್ಲಿ ಬಂದ ಸೋಮಶೇಖರ ಮನಸ್ಸಿಗೆ ನಡುವಂತೆ ವಿಷದ ಬೀಜ ಬಿತ್ತಿದೆ. ಮುಂದೆ ಹೀಗೆ ಸಾಗಲಿ ನಾ ನಚಿಸಿದ ನಾಟಕ. ಇವರ ಮರಿತರ ಸರ್ವನಾಶ ಆಗುವವರೆಗೂ